ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಜಯಂತ್ಯೋತ್ಸವವನ್ನು ಇವತ್ತು ರಾಜ್ಯದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಹಾಗಾದರೆ ಹೇಗಿತ್ತು ಸಂಭ್ರಮಾಚರಣೆ? ಬನ್ನಿ ನೋಡ್ಕೊಂಡು ಬರೋಣ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ 95ನೇ ಜನ್ಮದಿನ. ಕುಟುಂಬಸ್ಥರು, ಅಭಿಮಾನಿ ಬಳಗದಿಂದ ನಮನ. ಅಭಿಮಾನಿಗಳ ಆರಾಧ್ಯ ದೈವ ವರನಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಕಂಠೀರವ ಸ್ಟುಡಿಯೋದಲ್ಲಿರುವ ಅಣ್ಣವರ ಸ್ಮಾರಕದ ಬಳಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಆಗಮಿಸಿ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಬೆಳಗ್ಗೆ ಕುಟುಂಬಸ್ಥರು ಕೂಡ ಆಗಮಿಸಿ ಎಡೆ ಇಟ್ಟು ಪೂಜೆಯನ್ನ ಮಾಡಿದರು. ರಾಘವೇಂದ್ರ ರಾಜ್ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಪುತ್ರಿ ಲಕ್ಷ್ಮಿ ಪೂಜೆಯಲ್ಲಿ ಭಾಗಿಯಾದರು. ಅಪ್ಪಾಜಿ ಅವ್ರನ್ನ ಅಭಿಮಾನಿಗಳು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಅದು ಅವರ ಅಭಿಮಾನಿಗಳಿರೋ ಒಂದು ಸೇತುವೆ. ಅದು ಅವ್ರು ಹಾಗೆ ಜೀವಂತವಾಗಿರ್ತಾರೆ. ಇನ್ನೂ 100 ವರ್ಷ ಆಗಲಿ, ಇದು ಹೀಗೆ ಇರುತ್ತೆ. ಇನ್ನು 5 ವರ್ಷದಲ್ಲಿ ಅಪ್ಪಾಜಿ 100ನೇ ವರ್ಷ ಬರುತ್ತೆ. ಅವತ್ತು ಇಷ್ಟೇ ಚೆನ್ನಾಗಿ ಮಾಡೋಣ. ಈ ಗಲಾಟೆಯಲ್ಲೂ ಇವತ್ತು ಸರ್ಕಾರ ಅಪ್ಪಾಜಿಯವರು ಫಂಕ್ಷನ್ ಮಾಡ್ತಾಯಿದ್ದಾರೆ. ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಮೇರು ನಟನ ಒಡನಾಟ ಜಗ್ಗೇಶ್ ಗುಣಗಾನ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ನವರಸ ನಾಯಕ ಜಗ್ಗೇಶ್ ಅಣ್ಣವರ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದರು. ನಂತರ ಅಣ್ಣವರ ಜೊತೆಗಿನ ನೆನಪನ್ನ ಮೆಲುಕು ಹಾಕಿದ ನಟ ಜಗ್ಗೇಶ್ ಇದೇ ದೂರದೂರಿನಿಂದ ಆಗಮಿಸಿದ ಅಭಿಮಾನಿಗಳು ಅಣ್ಣವರ ಜನ್ಮದಿನಕ್ಕೆ ಶುಭ ಹಾರೈಸಿದರು. ನಾನು ಅವರಲ್ಲಿ ಕಂಡಿದ್ದೇನು ಅಂದರೆ ಒಂದು ತಂದೆಯ ವಾತ್ಸಲ್ಯ. ಅವ್ರಿಗೆ ಕಲಾವಿದರು ಅಂದರೆ ಎಂಥ ಪ್ರೇಮ ಅಂದರೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಪಡುವಂಥ ಒಂದು ದೊಡ್ಡ ಆತ್ಮ ಅವರು. ಅವರ ಜೊತೆ ಒಡನಾಟಗಳು ಮತ್ತು ಅವರ ಪ್ರೀತಿ, ವಾತ್ಸಲ್ಯ ಮತ್ತು ಆಶೀರ್ವಾದ ಅದೆಲ್ಲದಕ್ಕಿಂತ ನಾನು ಹಿಂದೆ ಹೇಳಿದ್ದೆ. ಈಗೂ ಅವರೊಂದು ಸಾನ್ನಿಧ್ಯದಲ್ಲಿ ಹೇಳಿದ್ರೆ ತಪ್ಪಲ್ಲ ಅಂತ ನಂಗೆ ಅನಿಸುತ್ತೆ. ಅವ್ರು ಮಾಡಿರೋ ಪ್ರತಿಯೊಂದು ಪಾತ್ರದಲ್ಲಿ ಅವರ ಒಂದು ನಿಜ ಜೀವನದಲ್ಲಾದರೂ ಆಗಿರ್ಬೋದು ಅಥವಾ ಸಿನಿಮಾದ ಮುಖಾಂತರನಾದರೂ ಆಗಿರ್ಬೋದು, ಅವರು ನಮಗೆಲ್ಲ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಅವ್ರು ಯಾವತ್ತೂ ಜೀವಂತವಾಗಿ ಪ್ರತಿಯೊಬ್ಬ ಅಭಿಮಾನಿಯಲ್ಲೂ ಸದಾ ಇರ್ತಾರೆ ಅಂತ ಹೇಳ್ತೀನಿ. ಅಣ್ಣವರ ಆದರ್ಶಗಳು ಸದಾ ನಮ್ಮ ಜೊತೆಗಿರುತ್ತೆ. ಅವರ ಸಿನಿಮಾ ಮೂಲಕ ಚಿತ್ರರಸಿಕರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಎಲ್ಲಿಯವರೆಗೂ ಸಿನಿಮಾ ಪ್ರೇಮಿಗಳು ಜೀವಂತವಾಗಿರ್ತಾರೋ ಅಲ್ಲಿಯವರೆಗೂ ಕಲಾವಿದನಿಗೆ ಸಾವಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಧನು ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.